Hi, my dear lovely students. In the last class, actually, we were looking at this poem Discipline by George Herbert. But unfortunately, most of you were absent. ಅವತ್ತು ನಾನು ಟೀಚ್ಮೆಂಟ್ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಿಗೆ ನಿಮಗೆ ಇನ್ವೈಟ್ ಮಾಡಿದಾಗ ಕಂಡಕ್ಟ್ ಮಾಡಿದಾಗ ಕೆಲವು ಕೌಂಟಬಲ್ ಸ್ಟೂಡೆಂಟ್ಸ್ ಅಷ್ಟೇ ಜಾಯ್ನ್ ಆಗಿದ್ರಿ. ಸೊ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಪೊಯಮ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಸೊ ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಒಂದು ಗೋ ಅಂಡ್ ಕ್ಯಾಚ್ ಎ ಫಾಲಿಂಗ್ ಸ್ಟಾರ್ ಅಂತಕ್ಕಂಥ ಒಂದು ಪೊಯಮ್ನ ಓದಿದ್ರಿ. ಆ ಪೊಯಮ್ ಬರೆದದ್ದು ಜಾನ್ ಡನ್ ಅಂತಕ್ಕಂಥ ಮೆಟಾಫಿಸಿಕಲ್ ಪೊಯೆಟ್ರಿಯ ಲೀಡರ್. ಆವಾಗ ನಾನು ಮೆಟಾಫಿಸಿಕಲ್ ಪೊಯೆಟ್ರಿ ಅಂದರೆ ಏನು, ಮೆಟಾಫಿಸಿಕಲ್ ಪೊಯೆಟ್ಸ್ ಯಾರ್ಯಾರು ಅಂತಕ್ಕಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಬಹುಶಃ ನೆನಪಿದೆಯೋ ಇಲ್ಲೋ. ಬಟ್ ಈ ಶೇಕ್ಸ್ಪಿಯರಿಯನ್ ಪೀರಿಯಡ್ ಆದಮೇಲೆ ಬರ್ತಕ್ಕಂಥ ಈ ಮೆಟಾಫಿಸಿಕಲ್ ಪೊಯೆಟ್ರಿ ಏನಿದೆಯೋ, ಮೆಟಾಫಿಸಿಕಲ್ ಪೀರಿಯಡ್ ಏನಿದೆಯೋ, ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೇಜಸ್ ಆರ್ ಪೀರಿಯಡ್ಸ್ ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್. ಸೊ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ದೆ, ಇಂಪಾರ್ಟೆಂಟ್ ಮೆಟಾಫಿಸಿಕಲ್ ಪೊಯೆಟ್ಸು ಹೇಳಿದ್ದೆ. ಆಗ ಈ ಹೆಸರು ನಿಮ್ಗೆ ಹೇಳಿದ್ದೆ, ಜಾರ್ಜ್ ಹರ್ಬರ್ಟ್ ಅಂತಕ್ಕಂಥದ್ದು. ನೆನಪಿದೆಯಲ್ಲ? ಸಿ, ಅಮಾಂಗ್ the metaphysical poets, George Herbert is also one of the best metaphysical poets. ನಿಮಗೆ ಮೊದಲೇ ಹೇಳಿದ ರೀತಿಯಲ್ಲಿ ಯೂಶುವಲಿ ದ ಮೆಟಾಫಿಸಿಕಲ್ ಪೊಯಮ್ಸ್ ವಿಲ್ ಹ್ಯಾವ್ ಓನ್ಲಿ ದ ಟೂ ಥೀಮ್ಸ್, ಮೇನ್ ಟೂ ಥೀಮ್ಸ್. ದೇ ಆರ್ ಅಬೌಟ್ ಲವ್ ಆರ್ ರಿಲಿಜಿಯನ್. ಲವ್ ಬಗ್ಗೆ ಅಥವಾ ರಿಲಿಜಿಯನ್ ಬಗ್ಗೆ ಎರಡು ಥೀಮ್ ಅವ್ರು ತಗೊಳ್ಳೋದು. ಕೆಲವು ಟೈಮು ಲವ್ ಆ್ಯಂಡ್ ರಿಲಿಜಿಯನ್ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಆ ರೀತಿ ದಿಸ್ ಈಸ್ ಎ ಪೊಯಮ್, ಡಿಸಿಪ್ಲಿನ್ ಈಸ್ ಎ ಪೊಯಮ್ ರಿಟನ್ ಬೈ ಜಾರ್ಜ್ ಹರ್ಬರ್ಟ್ ಆನ್ ರಿಲಿಜಿಯನ್. ಸೊ ದಿಸ್ ಈಸ್ ಎ ರಿಲಿಜಿಯಸ್ ಪೊಯಮ್. ಇಟ್ ಹ್ಯಾಸ್ ದ ರಿಲಿಜಿಯಸ್ ಥೀಮ್. ಸೊ ಡಿಸಿಪ್ಲಿನ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಯಮ್ಸ್ ಆಫ್ ಜಾರ್ಜ್ ಹರ್ಬರ್ಟ್. ಹಾಗಾದರೆ ನಿಮಗೆ ಒಂದು ಮೈಂಡಲ್ಲಿ ಏನು ಬಂದಿರಬೇಕು, ಡಿಸಿಪ್ಲಿನ್ ಈಸ್ ರಿಟನ್ ಬೈ ಜಾರ್ಜ್ ಹರ್ಬರ್ಟ್. ಜಾರ್ಜ್ ಹರ್ಬರ್ಟ್ ಈಸ್ ಎ ಮೆಟಾಫಿಸಿಕಲ್ ಪೊಯೆಟ್. he has written so many poems, among them this discipline is also one. So usually the metaphysical poems begin abruptly, suddenly. In the same way ಇಲ್ಲಿನೂ ಸಹ ಆ ಪೊಯಮ್ ಹೇಗೆ ಬಿಗಿನ್ ಆಗುತ್ತೆ ಅಂತಕ್ಕಂಥದ್ದು ನೀವು ನೋಡಿ. ಸಾಮಾನ್ಯವಾಗಿ ಯಾವುದೇ ಒಂದು ಮೆಟಾಫಿಸಿಕಲ್ ಪೊಯಮ್ ಆಗಲಿ ಅಬ್ರಪ್ಟಾಗಿ ಬಿಗಿನ್ ಆಗ್ತವೆ, ಸಡನ್ಲಿ ದೇ ಬಿಗಿನ್. ಸೊ ಇಲ್ಲಿ ನೋಡಿ, ವಿ ಡೋಂಟ್ ನೋ ಹೂ ಈಸ್ ದೇರ್, ವಾಟ್ ಈಸ್ ಡೂಯಿಂಗ್, ಜಸ್ಟ್ ಥ್ರೋ ಅವೇ ದೈ ರಾಡ್, ಥ್ರೋ ಅವೇ ದೈ ರ್ಯಾತ್, ಓ ಮೈ ಗಾಡ್ ಟೇಕ್ ದ ಜೆಂಟಲ್ ಪಾತ್. ಇದ್ದಕ್ಕಿದ್ದಾಗೆ ಇವನು ಹೇಳ್ತಕ್ಕಂಥದ್ದೇನು, ಹೀ ಈಸ್ ರೆಫರಿಂಗ್ ಆರ್ ಅಡ್ರೆಸ್ಸಿಂಗ್ ಡೈರೆಕ್ಟ್ಲಿ ಗಾಡ್. ದೇವ್ರಿಗೆ ಡೈರೆಕ್ಟಾಗಿ ಇವನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಥ್ರೋ ಅಂತಂದ್ರೇನು, ಎಸೆ, ಆ ಕಡೆಗೆ ಎಸೆ. ದೈ, ಇಟ್ ಈಸ್ ಅನ್ ಆರ್ಕೈಕ್ ವರ್ಡ್ ಆರ್ ಇಂಗ್ಲೀಷ್ ವರ್ಡ್. ದೈ ಮೀನ್ಸ್ ಯುವರ್, ರಾಡ್ ಮೀನ್ಸ್ ಪನಿಷ್ಮೆಂಟ್. ಎಸ್, ಸಾರಿ, ಇನ್ನೂ ಒಂದು ನಾನು ಹೇಳೋದು ಮರ್ತೆ ಇಲ್ಲಿ. ಡಿಸಿಪ್ಲಿನ್ ಮೀನ್ಸ್ ಇಟ್ ಈಸ್ ಅ ಕೈಂಡ್ ಆಫ್ ಪನಿಷ್ಮೆಂಟ್ ಆಫ್ ಗಾಡ್. ಅದು ಪನಿಷ್ಮೆಂಟು ಲವ್ ಹೇಗೆ ಆಮೇಲೆ ನೋಡೋದ್ರಿ. ಡಿಸಿಪ್ಲಿನ್ ಮೀನ್ಸ್ ಸಿಸ್ಟಮ್ ಆಫ್ ಪನಿಷ್ಮೆಂಟ್. ಸೊ ಇಲ್ಲಿ ಫಸ್ಟ್ಗೆ ಹೇಳ್ತಾನೆ, ಥ್ರೋ ಅವೇ ಯುವರ್ ರಾಡ್. ಯುವರ್ ರಾಡ್ ಮೀನ್ಸ್ ರಾಡ್ ಈಸ್ ಎ ಕೈಂಡ್ ಆಫ್ ಪನಿಷ್ಮೆಂಟ್ ಆಫ್ ಗಾಡ್. ದಯವಿಟ್ಟು ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪನಿಷ್ಮೆಂಟ್ ಕೊಡಬೇಡ. ಥ್ರೋ ಅವೇ ದೈ ರ್ಯಾತ್. ಆ್ಯಂಗರ್, ಸಿಟ್ಟು. ನಿನ್ನ ಸಿಟ್ಟನ್ನು ಆ ಕಡೆ ಎಸೆ. ನಿನ್ನ ಪನಿಷ್ಮೆಂಟ್ ಅಥವಾ ರಾಡ್ ಅಂತಕ್ಕಂಥದ್ದು ಏನಿದೆಯೋ, ರಾಡ್ ಅಂತ ಅಂದ್ರೇನು, ನೀನು ಕೊಡ್ತಕ್ಕಂಥ ಶಿಕ್ಷೆಯನ್ನು ನಮಗೆ ಕೊಡಬೇಡ, ನೀನು ನಮ್ಮ ಮೇಲೆ ಸಿಟ್ಟು ತೋರಿಸ್ಬೇಡ. ಓ ಮೈ ಗಾಡ್ ಅಂತಂದು ಹೇಳ್ತಾನೆ. ಆ ಓ ಮೈ ಗಾಡ್ ಅನ್ನೋದನ್ನು ಫಸ್ಟ್ ತಗೊಳ್ಳಿ. ಆವಾಗ ಇದೇನು ಅಬ್ರಪ್ಟ್ ಬಿಗಿನಿಂಗ್ ಅನಿಸಲ್ಲ, ಸಡನ್ ಬಿಗಿನಿಂಗ್ ಅನಿಸಲ್ಲ. ಓ ಮೈ ಗಾಡ್, ಈಸ್ ಎಂಟ್ರೀಟಿಂಗ್, ಈಸ್ ರಿಕ್ವೆಸ್ಟಿಂಗ್ ಗಾಡ್. ದೇವರೇ, ದಯವಿಟ್ಟು ನಿನ್ನ ಯಾವ ಶಿಕ್ಷೆ ಕೊಡ್ಬೇಕು ಅಂದ್ಕೊಂಡಿದೆಯೋ, ನಿನ್ನ ಯಾವ ಸಿಟ್ಟನ್ನು ತೋರಿಸ್ಬೇಕು ಅಂದ್ಕೊಂಡಿದೆಯೋ ಅದನ್ನೆಲ್ಲದನ್ನು ಬಿಸಿ ಹಾಕುವಂತಕ್ಕಂಥದ್ದು. ಟೇಕ್ ದ ಜೆಂಟಲ್ ಪಾತ್.
ಯು ಮಸ್ಟ್ ಶೋ ದ ಮೀಕ್ ಸ್ಮೂತ್ ವೇ. ದಯವಿಟ್ಟು ನೀನು ಕೊಡ್ತಕ್ಕಂಥ ಶಿಕ್ಷೆ ವಿಧಾನ ಭಾಳ ಸಭ್ಯತೆಯಿಂದಿರಲಿ, ಭಾಳ ನಾಜೂಕಾಗಿರಲಿ ಅಂತಕ್ಕಂಥದ್ದು. ಪಾತ್ ಮೀನ್ಸ್ ದಾರಿ. ಇಲ್ಲಿ ದಾರಿ ಯಾವುದು? ವೇ ಆಫ್ ಪನಿಷ್ಮೆಂಟ್. ದಟ್ ಮೀನ್ಸ್, ಓ ಮೈ ಗಾಡ್, ಯು ಮಸ್ಟ್ ಶೋ ಜೆಂಟಲ್ ಪಾತ್, ಸೊ ಯು ಡೋಂಟ್ ಯೂಸ್ ರಾಡ್, ಯು ಡೋಂಟ್ ಯೂಸ್ ರ್ಯಾತ್ ಅಂತಕ್ಕಂಥದ್ದನ್ನು ಹೇಳ್ತೇನೆ ಇಲ್ಲಿ. ನೆಕ್ಸ್ಟ್, ಫಾರ್ ಮೈ ಹಾರ್ಟ್ ಈಸ್ desire unto thine is bent. See, I am ready to bend to you, my heart is also bent in front of you. ನನ್ನ ಹೃದಯ ಇರಬಹುದು, ನನ್ನ ದೇಹ ಇರಬಹುದು, ನಿನ್ನ ಮುಂದೆ ಬಾಗಿಬಿಟ್ಟಿದೆ. ನಾನು ಅದಕ್ಕೆ ರೆಡಿ ಇದ್ದೀನಿ. ನಾನು ನಿನಗೆ ತಲೆ ಬಾಗ್ತೀನಿ ನೋಡಿ. ಫಾರ್ ಮೈ ಹಾರ್ಟ್ಸ್ ಡಿಸೈರ್ ಅಂದರೆ ಏನು? ಫ್ರಮ್ ದ ಕೋನ್ ಆಫ್, ಫ್ರಮ್ ದ ಹಾರ್ಟ್, ಫ್ರಮ್ ದ ಸೆಂಟ್ರ್ ಆಫ್ ಮೈ ಹಾರ್ಟ್, ನನ್ನ ಹೃದಯಾಂತರಾಳದಿಂದ ಆಸೆಯಿಂದ ನಾನು ಹೇಳ್ತಾ ಇದ್ದೀನಿ, ನಾನು ನಿನಗೆ ತಲೆ ಬಾಗಿದ್ದೀನಿ. ಬೆಂಟ್ ಅಂತಂದರೆ ಬಾಗೋದು, ಇಲ್ಲಿ ಸರೆಂಡರ್ ಆಗಿರೋದು. ಅಂಡ್ ಟು ಮೀನ್ಸ್ ಟು, ದೈನ್ ಯುವರ್. ಸೊ ನಿನಗೆ ನಾನು ಪರಿಪೂರ್ಣವಾಗಿ ಬೆಂಡ್ ಆಗಿದ್ದೀನಿ. ಆದ್ದರಿಂದ ದಯವಿಟ್ಟು ನೀನು ನನಗೆ ರಾಡ್ ಆಗಲಿ ರ್ಯಾತ್ ಆಗಲಿ ತೋರಿಸ್ಬೇಡ. ಯು ಮಸ್ಟ್ ಶೋ ವಾಟ್ ದ ಜೆಂಟಲ್ ಪಾತ್. ಸೊ ಐ ಆಸ್ಪೈರ್ ಮೀನ್ಸ್ ಐ ವಾಂಟ್ ಟು ಎ ಫುಲ್ ಕನ್ಸೆಂಟ್. ಕನ್ಸೆಂಟ್ ಮೀನ್ಸ್ ಒಪ್ಪಿಗೆ, ಅಗ್ರಿ, ಅಕ್ಸೆಪ್ಟ್ ಅಂತಂದು. ಇಲ್ಲಿ ಇವನು ನಾನು ಬೂಟಾಟಿಕೆಗೆ ಹೇಳ್ತಾ ಇಲ್ಲ, ಫುಲ್ ಕನ್ಸೆಂಟ್ ಅಂದ್ರೇನು? ಪರಿಪೂರ್ಣವಾಗಿ ನಿನಗೆ ತಲೆಬಾಗುತ್ತಾ ಇದ್ದೀನಿ ಅಂತಂದು ನಾನು ಆಸೆ ಪಡ್ತಾ ಇದ್ದೀನಿ. ಅದಕ್ಕಾಗಿ ನನ್ನ ಹೃದಯನೂ ನನ್ನ ದೇಹನೂ ನಿನಗೆ ತಲೆಬಾಗುತ್ತೆ. ದಯವಿಟ್ಟು ಯು ಡೋಂಟ್ ಶೋ ಎನಿ ಕೈಂಡ್ ಆಫ್ ದ ಆ್ಯಂಗ್ರಿ ಆರ್ ರಾಡ್ ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಮಾಡ್ತೇನೆ. ಎಸ್, ನಾಟ್ ಎ ವರ್ಡ್ ಆರ್ ಲುಕ್ ಐ ಅಫೆಕ್ಟ್ ಓನ್, ಬಟ್ by book and thy book alone. Yes, I don't want to show just in the form of words. ಬರೀ ಮಾತಿನಲ್ಲಿ ಹೇಳಲ್ಲ, ಬರೀ ನೋಡೋ ರೀತಿಯಲ್ಲಿ ನಾನು ನಿನಗೆ ತಿಳಿಸ್ತಾ ಇಲ್ಲ. ಅಂದರೆ ಏನು? ಸುಮ್ಮನೆ ಬೂಟಾಟಿಕೆಗಲ್ಲ, ಮಾತಿಂದ ಅಷ್ಟೇ ಅಲ್ಲ, ನಾನು ಕಾರ್ಯಮುಖವಾಗಿ ತೋರಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನಲ್ಲಿ. ನಾಟ್ ಎ ವರ್ಡ್, I am not showing the pretending words or look. I affect own. I have understood myself. ನಾನು ನಿನ್ನ ಪ್ರಭಾವ ಏನು ಅಂತಕ್ಕಂಥದ್ದು ನನಗೆ ಆ ಪರಿಣಾಮ ಬೀರಿದೆ. ಅಫೆಕ್ಟ್, ಪ್ರಭಾವ. ಎಸ್, ಬಟ್ ಅದು ಹೇಗೆ? ಬೈ ಬುಕ್ ಮೀನ್ಸ್ ಹೋಲಿ ಬುಕ್ ಆಫ್ ಕ್ರಿಶ್ಚಿಯಾನಿಟಿ ಈಸ್ ವಾಟ್? ಬೈಬಲ್. ಸೊ ನಾನು ಸುಮ್ಮನೆ ಅಲ್ಲ, ನಿನ್ನ ಬುಕ್ಕನ್ನು ನಾನು ಪರಿಪೂರ್ಣವಾಗಿ ಓದಿದ್ದೀನಿ. ಹಾಗಾದರೆ ಬೈಬಲ್ ಬುಕ್ ಯಾವ್ರ ಬಗ್ಗೆ? ಕ್ರೈಸ್ತನ ಬಗ್ಗೆ ಅಂತ ಅಂದರೆ ಏನು? ಕ್ರಿಶ್ಚಿಯಾನಿಟಿ ಬಗ್ಗೆ. ಕ್ರೈಸ್ತನ ಬಗ್ಗೆ ಅಂತ ಅಂದ್ರೇನು? ದೇವರ ಬಗ್ಗೆ. ದೇವರಾಗಿ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂದರೆ ಐ ಲವ್ ಟೂ ಮಚ್ ದ ಬೈಬಲ್ ಬುಕ್ ಆ್ಯಸ್ ಐ ಲವ್ ಯು. ಸಿ, ಆ್ಯಂಡ್ ದೈ ಬುಕ್, ಯುವರ್ ಬುಕ್ ಅಂತಂದು ಹೇಳ್ತಾನೆ. ದಟ್ ಬೈಬಲ್ ಈಸ್ ಓನ್ಲಿ ಅಬೌಟ್ ಯು. ಸೊ ಐ ಹ್ಯಾವ್ ರೆಡ್, ಐ ಹ್ಯಾವ್ ನೋನ್ ವೆರಿ ವೆಲ್, ಐ ಲವ್ ದಿಸ್ ಬುಕ್. ಸೊ ಐ ಡೋಂಟ್ ವಾಂಟ್ ಟು ಶೋ ಮೈ ಪ್ರಿಟೆನ್ಷನ್. ರಿಯಲಿ ಐ ಆಮ್ ಗೋಯಿಂಗ್ ಟು ಸರೆಂಡರ್ ಯು. ನಾನು ಸುಮ್ಮನೆ ಬೂಟಾಟಿಕೆಗೆ ಹೇಳಲ್ಲ, ನಿಜವಾಗ್ಲೂ ನಿನಗೆ ನಾನು ತಲೆಬಾಗ್ತೀನಿ. ಯಾಕೆ ಅಂತ ಅಂದರೆ ನಿನ್ನ ಪುಸ್ತಕ ಏನಿದೆಯೋ ಬೈಬಲ್, ಅದು ನಾನು ಅದನ್ನು ಪಡೋದು, ಅದನ್ನು ನಾನು ಚೆನ್ನಾಗಿ ತಿಳ್ಕೊಂಡಿರೋದು ಬಿಟ್ಟು ಮತ್ತಿನ್ನೇನು ಗೊತ್ತಿಲ್ಲ ಅಂತಂದು ಹೇಳ್ತೇನೆ. ಎಸ್, ದೋ ಐ ಫೇಲ್ ಐ ವೀಪ್, ದೋ ಐ ಹಾಲ್ಟ್ ಇನ್ ಪೇಸ್ ಯೆಟ್ ಐ ಕ್ರೀಪ್ to the throne of grace. See, I may fail in my life. I may get to so many difficulties in my life. For that I may weep. ನಾನು ದುಃಖ ಪಡ್ಬೋದು, ಅಳಬಹುದು.
ನಾನು ಜೀವನದಲ್ಲಿ ಸೋಲ್ಬೋದು. ಫೇಲ್ ಅಂತ ಅಂದ್ರೇನು? ಸೋಲು. ದೋ ಐ ಹಾಲ್ಟ್ ಇನ್ ಪೇಸ್. ಪೇಸ್ ಮೀನ್ಸ್ ಹೋಗ್ತಕ್ಕಂಥ ದಾರಿಯಲ್ಲಿ ನಾನು ನಿಂತ್ಕೋಬಹುದು. ಬಟ್ ಐ ವಿಲ್ ಕ್ರೀಪ್ ತೆವಳಿಕೊಂಡು ಬೇಕಾದ್ರೆ ಬರ್ತೀನಿ. ಎಲ್ಲಿಗೆ? ಟು ದ ಥ್ರೋನ್ ಆಫ್ ಗ್ರೇಸ್. ಥ್ರೋನ್ ಅಂತ ಅಂದ್ರೇನು? ಆಸ್ಥಾನ. ಥ್ರೋನ್ ಆಫ್ ಗ್ರೇಸ್ ಅಂತ ಅಂದ್ರೇನು? ನಿನ್ನ ಆಸ್ಥಾನಕ್ಕೆ, ನಿನ್ನ ಸ್ಥಾನಕ್ಕೆ, ನಿನ್ನ ಆಶೀರ್ವಾದಕ್ಕೆ. ಗ್ರೇಸ್ ಆಶೀರ್ವಾದ. ನಿನ್ನ ಆಶೀರ್ವಾದಕ್ಕೆ ನಾನು ಬೇಕಾದರೆ ಎಷ್ಟೇ ಕಷ್ಟಪಟ್ಟಿರಲಿ, ಎಷ್ಟೇ ನೋವು ಪಟ್ಟಿರಲಿ, ಎಷ್ಟೇ ನಾನು ಸೋತಿರಲಿ, ನಾನು ಅಳ್ತಾ ಇರಲಿ, ನಾನು ತೆವಳಿಕೊಂಡು ಬಂದಾದ್ರೂ ನಿನ್ನನ್ನು ನಾನು ಮುಟ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇಲ್ಲಿ. ಸೊ ಇನ್ ದ ಸೇಮ್ ವೇ he is going to explain in the next line also. Say what? Then let wrath remove. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ನೀನು ದಯವಿಟ್ಟು ಏನು ಅರ್ಥ ಮಾಡ್ಕೋಬೇಕು? ಯು ಮಸ್ಟ್ ರಿಮೂವ್ ಯುವರ್ wrath. ನೋಡಿ, ಲೆಟ್ wrath remove. ದಯವಿಟ್ಟು ನಿನ್ನ wrath ಮೀನ್ಸ್ ಸಿಟ್ಟು, ಆ್ಯಂಗರ್. ರಿಮೂವ್ ತೆಗೆದಾಕು. ಅಲ್ಲಿ ಥ್ರೋ ಅವನ್ನಲ್ಲ, ಇಲ್ಲಿ ತೆಗೆದಾಕು. ಲವ್ ವಿಲ್ ಡೂ ದ ಡೀಡ್, ಫಾರ್ ವಿತ್ ಲವ್ ಸ್ಟೋನಿ ಹಾರ್ಟ್ಸ್ ವಿಲ್ ಬ್ಲೀಡ್. ಎಂಥ ಬ್ಯೂಟಿಫುಲ್ಲಾಗಿ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ. ಲವ್ ಓನ್ಲಿ ಕ್ಯಾನ್ ವಿನ್ ಎವ್ರಿಥಿಂಗ್. ಪ್ರಪಂಚದಲ್ಲಿ ಯಾವುದು ಬೇಕಾದ್ರೂ ಗೆಲ್ಲತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಲವ್ ಒಂದೇ. ಹಾಗಾಗಿ ನಿನ್ನ ಪ್ರೀತಿ ನನಗೆ ಬೇಕು. ನಿನ್ನ ಪ್ರೀತಿಯಿಂದ ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ಆದ್ದರಿಂದ ಇಲ್ಲಿ ನೋಡಿ, ದೆನ್ ಲೆಟ್ wrath ರಿಮೂವ್, ಲವ್ ವಿಲ್ ಡೂ ದ ಡೀಡ್ ಕೆಲಸ ಅಂದ್ರೇನು? ಎಂಥ ಕೆಲಸ ಬೇಕಾದರೂ ಈ ಪ್ರೀತಿ ಅಂತಕ್ಕಂಥದ್ದು ಮಾಡಿಸ್ಬೋದು. ನೋಡಿ, ಯಾವುದೇ ಒಂದು ಕೆಲಸನ ಏನೇ ಒಂದು ಮಾಡಬೇಕಂತ ಅಂದ್ರೂ ಪ್ರೀತಿಯಿಂದ ಮಾಡಿಸಿದರೆ ಎಂಥ ಕೆಲಸ ಬೇಕಾದ್ರೂ ಮಾಡಿಬಿಡ್ತಾರೆ. ನಿಮ್ಗೇನಾದರೂ ಬೈದು ಏನಾದರೂ ಮಾಡಿರಿ, ಅದು ಬರೀರಿ ಇದು ಬರೀರಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಸರಿಯಾಗಿ ಮಾಡಲ್ಲ. ಅದೇನಾದರೆ ಭಾರಿ ಚೆನ್ನಾಗಿ ಬರೀತೀರಿ, ಚೆನ್ನಾಗಿ ಓದ್ತೀರಿ, ಇನ್ನೂ ಚೆನ್ನಾಗಿ ಬರಿಬೋದು ಅಂತಂದರೆ ಆವಾಗ ನೀವು ಎಂಥ ಕೆಲಸ ಬೇಕಾದರೂ ಮಾಡ್ತೀರಿ, ಎಷ್ಟು ಬೇಕಾದರೂ ಬರಿತೀರಿ, ಎಷ್ಟು ಬೇಕಾದರೂ ಓದ್ತೀರಿ. ಆ ರೀತಿ ಇಲ್ಲಿ ಇವ್ನು ಹೇಳ್ತಕ್ಕಂಥದ್ದೇನು? ಪ್ರಪಂಚದಲ್ಲಿ ಪ್ರೀತಿಗಿರ್ತಕ್ಕಂಥ ಶಕ್ತಿ ಇನ್ಯಾವುದಕ್ಕಿಲ್ಲ. ಅದು ಏನು ಬೇಕಾದರೂ ಮಾಡಿಸಿಬಿಡುತ್ತೆ. ನೋಡಿ, ಫಾರ್ ವಿತ್ ಲವ್ ಸ್ಟೋನಿ ಹಾರ್ಟ್ಸ್ ವಿಲ್ ಬ್ಲೀಡ್. ಕಲ್ಲಿನಂಥ ಮನಸ್ಸಿನವರನ್ನು ಸಹ ಕರಗಿಸಿಬಿಡುತ್ತೆ. ಅಂದರೆ ಇಲ್ಲಿ ನೋಡಿ, ಬ್ಲೀಡ್ ಅಂತ ಅಂದರೆ ರಕ್ತ ಸುರಿಸೋದು ಅಂತಂದಲ್ಲ. ದೇ ವಿಲ್ ಸ್ಟೋನಿ ಹಾರ್ಟ್ಸ್ ಪೀಪಲ್ ಡೆಫಿನೆಟ್ಲಿ ದೇ ವಿಲ್ ಶೋ ಲವ್ ಹ್ಯಾಸ್ ಸಚ್ ಕೈಂಡ್ ಆಫ್. ಇಲ್ಲಿ ಇದು ಬ್ಲೀಡ್ ಅಂತಂದರೆ ಮನಸ್ಸು ಕರಗೋದು ಅಂತಂದು ತಗೊಳ್ಳಿ. ಎಸ್, ಲವ್ ಈಸ್ ಸ್ವಿಫ್ಟ್ ಆಫ್ ಫುಟ್, ಲವ್ ಈಸ್ ಎ ಮ್ಯಾನ್ ಆಫ್ ವಾರ್. See, love is swift of foot means, see, it is supposed to that ಮನ್ಮಥನ ಆ್ಯರೋ ಅಂತಂದು ಹೇಳ್ತಾರೆ. ಮನ್ಮಥನ ಬಾಣ. ಆ ಮನ್ಮಥನ ಬಾಣ ಎಷ್ಟು ಫಾಸ್ಟ್, ಅಷ್ಟು ಫಾಸ್ಟಾಗಿ ಇದು ಪ್ರೀತಿ ಹೋಗ್ತಕ್ಕಂಥದ್ದಕ್ಕೆ ಸಾಧ್ಯತೆ ಇದೆ. ಅಂದರೆ ಏನು? ದೇವರೇ ನಮಗೆ ಪ್ರೀತಿಯನ್ನು ಕರುಣಿಸು. ಇಲ್ಲಿ ನೋಡಿ, ಅಲ್ಲಿ ಹೇಳ್ತಕ್ಕಂಥದ್ದು ಬರೀ ದೇವರಿಗೆ ಅಷ್ಟೇ ಅಲ್ಲ, ಇವನಲ್ಲಿರ್ತಕ್ಕಂಥ ಸಿಟ್ಟನ್ನು ಬಿಸಾಕಿ, ನನ್ನಲ್ಲಿರ್ತಕ್ಕಂಥ ಸಿಟ್ಟನ್ನು ತೆಗೆದಾಕು. ನನ್ನಲ್ಲಿರ್ತಕ್ಕಂಥ ಏನಾದರೂ ಅಂಥ ಕೆಟ್ಟದ್ದಿತ್ತಂದ್ರೆ ತೆಗೆದು ಬಿಸಾಕಿ. ನನ್ನಲ್ಲಿ ಪ್ರೀತಿಯನ್ನು ತೋರಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸು ಅನ್ನೋದಕ್ಕೆ ಇಂಡೈರೆಕ್ಟಾಗಿ ಈ ರೀತಿ ಹೇಳ್ತಾ ಇದ್ದಾನೆ. ಸೊ ಲವ್ ಈಸ್ ಸ್ವಿಫ್ಟ್ ಆಫ್ ಫುಟ್, ಲವ್ ಈಸ್ ಎ ಮ್ಯಾನ್ ಆಫ್ ವಾರ್. ಎಸ್, ಲವ್ ಕ್ಯಾನ್ ವಿನ್ ಎನಿ ಕೈಂಡ್ ಆಫ್ ಮ್ಯಾನ್ ಇನ್ ವಾರ್. ಎಂಥ ಯುದ್ಧ ಬೇಕಾದರೂ ಪ್ರೀತಿಯಿಂದ ಗೆಲ್ಲಬಹುದು. ಎಂಥ ಯುದ್ಧದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ದಟ್ ಈಸ್ ಓನ್ಲಿ ದ ಲವ್. ಲವ್ ಮೀನ್ಸ್ ಲವ್ ಫಾರ್ ಗಾಡ್. ಲವ್ ಮೀನ್ಸ್ ಲವ್ ಆಫ್ ಗಾಡ್ ಟುವರ್ಡ್ಸ್ ಇಸ್ ಡಿವೋಟಿ. ಭಕ್ತ. ದೇವರೇ ನಿನ್ನ ಪ್ರೀತಿಯನ್ನು ನಿನ್ನ ಭಕ್ತನಿಗೆ ತೋರಿಸು, ಸಮರ್ಪಿಸು ಅಂತಕ್ಕಂಥದ್ದನ್ನು ಹೇಳ್ತಾನೆ. ತೋರಿಸು ಅಂತಂದು ಹೇಳ್ತಾನೆ. ಆ್ಯಂಡ್ ಕ್ಯಾನ್ ಶೂಟ್ ಆ್ಯಂಡ್ ಕ್ಯಾನ್ ಹಿಟ್ ಫ್ರಮ್ ಫಾರ್. ನಿನಗೆ ಎಂಥ ಶಕ್ತಿ ಇದೆ ಅಂತ ಅಂದರೆ, ನಿನ್ನ ಪ್ರೀತಿಯನ್ನು ಅಂತಕ್ಕಂಥ ಬಾಣನ ಎಷ್ಟು ದೂರದಿಂದ ಬೇಕಾದರೂ ನೀನು ಬಿಡಬಲ್ಲೆ. ಫಾರ್ ಮೀನ್ಸ್
ಡಿಸ್ಟೆಂಟ್, ಅತಿ ದೂರದಲ್ಲಿ ಅಂತಕ್ಕಂಥದ್ದು. ಅದು ಎಂಥ ದೂರದಿಂದ ಬೇಕಾದರೂ ನಿನ್ನ ಪ್ರೀತಿಯನ್ನು ನೀನು ಶೂಟ್ ಬಿಡ್ಬೋದು. ಯಾವಾಗ ನೀನು ಪ್ರೀತಿ ತೋರಿಸೋದಾದರೆ, ಅಂದರೆ ಗಾಡ್ ದೇವರೇ ನೀನು ಎಲ್ಲಿ ಬೇಕಾದರೂ ಇರು, ಎಲ್ಲಿ ಬೇಕಾದರೂ ಇರಬಹುದು, ಆದರೆ ನಿನ್ನ ಪ್ರೀತಿಯನ್ನು ಮಾತ್ರ ತೋರಿಸು, ಅದು ನನಗೆ ಬಾಣದ ರೂಪದಲ್ಲಿ ಬಂದು ಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇಲ್ಲಿ ಡಿವೋಟಿ ಆರ್ ದ ಪೊಯೆಟ್ ಆರ್ ದ ಸ್ಪೀಕರ್, ಜಾರ್ಜ್ ಹರ್ಬರ್ಟ್ ಅಂತ ಅಂದರೆ ಯಾರು? ಎನಿ ಪರ್ಸನ್ ಯೂನಿವರ್ಸಲೈಸ್ ಮಾಡಿದ್ದಾನೆ. ಸಿ, ಆ ಕಾರಣಕ್ಕೋಸ್ಕರ ಇಲ್ಲಿ ಅದಕ್ಕೆ ಹೇಳ್ತಕ್ಕಂಥದ್ದು, ದೇವರು ಪ್ರೀತಿ ತೋರಿಸೋರಿಗೆ ಪ್ರೀತಿ ತೋರಿಸ್ತಾನೆ, ಶಿಕ್ಷೆ ಕೊಡೋರಿಗೆ ಶಿಕ್ಷೆ ಕೊಡ್ತಾನೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥದ್ದು, ಫಸ್ಟ್ ಅವನು ಡೆಸ್ಟ್ರಾಯರ್, ಇಲ್ಲಿ ಪ್ರಿಸರ್ವರ್. ಸಾರಿ. ಸೊ ಲವ್ ಅಂತಕ್ಕಂಥದ್ದು ಅವನು ತೋರಿಸ್ತಕ್ಕಂಥ ಪ್ರೀತಿ, ಅಲ್ಲಿ ಶಿಕ್ಷೆ ಅಂತಕ್ಕಂಥದ್ದು ಅವನು ಕೊಡ್ತಕ್ಕಂಥದ್ದು ಶಿಕ್ಷೆ, ಪನಿಷ್ಮೆಂಟು, ಸಿಟ್ಟು ಅಂತಕ್ಕಂಥ ತೋರಿಸ್ತಕ್ಕಂಥದ್ದು. ಆ ರೀತಿ ದೇವರು he can show a kind of anger, he can show love, but the speaker poet wants only the love from God. Yes, who can escape his bow? ಇಲ್ಲಿ ಹಿಸ್ ಅಂತಕ್ಕಂಥದ್ದು ಎಚ್ ಸ್ಮಾಲ್ ಲೆಟ್ರ್ ಇದೆ, ಅದನ್ನು ಕ್ಯಾಪಿಟಲ್ ಮಾಡ್ಕೊಳ್ರಿ, ಗಾಡ್ ಅಂತ ತಗೊಳ್ಳಿ. ಎಸ್, ಇಲ್ಲಿ ಈ ಸ್ಕೇಪ್ ಅಂತಂದಿದೆಯಲ್ಲ, ಎಸ್ಕೇಪ್ ಅಂತ ಮಾಡ್ಕೊಳ್ಳಿ. ಎಸ್, ಅವನು ಬಿಡ್ತಕ್ಕಂಥ ಆ ಬೋ ಇದೆಯಲ್ಲ, ಬೋ ಅಂತ ಅಂದರೆ ಏನು? ಬಿಲ್ಲು ಊಡ್ತಾನಲ್ಲ, ಆ ಬಿಲ್ಲಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯತೆ ಇದೆ? ಬಿಲ್ಲು ಅಂತಕ್ಕಂಥದ್ದು ಅಂತ ಅಂದ್ರೆ ಏನು? ಅವನು ಕೊಡ್ತಕ್ಕಂಥ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೂ ಕ್ಯಾನ್ ಎಸ್ಕೇಪ್ ಇಸ್ ಬೋ? ದಟ್ ವಿಚ್ ರಾಟ್ ಆನ್ ದಿ ಬ್ರಾಟ್ ದಿ ಲೋ. ಎಸ್, ದಟ್ ವಿಲ್ ಬ್ರಿಂಗ್ ಅನ್ ಟು ಯು, ನಿನ್ನ ಹತ್ರ ತನಕನೂ ತಗೊಂಬರುತ್ತೆ ನೋಡಿ. ಬ್ರಾಟ್ ದಿ ಲೋ, ದಿ THE ಲೋ THE ದಿ ಮೀನ್ಸ್ ಯು. ಎಸ್, ನೀಡ್ಸ್ ಮಸ್ಟ್ ವರ್ಕ್ ಆನ್ ಮೀ. ಸೊ ಯು ಮಸ್ಟ್, ಐ ನೋ, ನನಗೆ ಗೊತ್ತಿದೆ ದೇವ್ರೆ, ಯಾವ ವ್ಯಕ್ತಿನೂ ನೀನು ತೋರಿಸ್ತಕ್ಕಂಥ, ನೀನು ಕೊಟ್ಬಿಡ್ತಕ್ಕಂಥ ಬಾಣದಿಂದ, ಎಷ್ಟೇ ದೂರದಿಂದ ಬಿಟ್ಟಿರ್ತಕ್ಕಂಥ ಬಾಣದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನು ಬಿಲ್ನಿಂದ ನಾವಂತೂ ಖಂಡಿತವಾಗ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾವು ಯಾವತ್ತಿದ್ರೂ ನಿನಗೆ ಶರಣಾಗತಿ ಆಗಲೇಬೇಕು. ಹಾಗಿದ್ದಾಗ ದಯವಿಟ್ಟು ನಮಗೆ ಕೋಪ ತೋರಿಸ್ಬೇಡ, ನಮಗೆ ಪ್ರೀತಿ ತೋರಿಸು. ಅದರ ನೀಡ್ಸ್, ಅದರದ್ದು ಅವಶ್ಯಕತೆ ಇದೆ, ನನ್ನನ್ನು ವರ್ಕ್ ಮಾಡೋ ರೀತಿಯಲ್ಲಿ ಮಾಡು. ನೀಡ್ಸ್ ಮಸ್ಟ್ ವರ್ಕ್ ಆನ್ ಮೀ. ಏನು ವರ್ಕ್? ನಿನ್ನ ನಿನ್ನ ಭಕ್ತನಾಗೋ ರೀತಿಯಲ್ಲಿ ಮಾಡು ಅಂತಕ್ಕಂಥದ್ದು. ಸೊ ಒನ್ಸ್ ಅಗೈನ್ ಟುವರ್ಡ್ಸ್ ದ ಎಂಡ್ ಆಫ್ ದ ಪೊಯಮ್ ಹಿ ಈಸ್ ರಿಪೀಟಿಂಗ್ ದ ಫಸ್ಟ್ ಲೈನ್ಸ್. ಫಸ್ಟ್ ಲೈನ್ಸ್ನಲ್ಲಿ ಏನಿತ್ತು ಅದನ್ನು ಮತ್ತೆ ಇಲ್ಲಿ ವರ್ಡ್ಸ್ ಕೆಲವು ರಿಪೀಟ್ ಮಾಡ್ತಾರೆ ನೋಡಿ. ಎಸ್, ಥ್ರೋ ಅವೇ ದೈ ರಾಡ್ ಅಂತಕ್ಕಂಥದ್ದು ಡಿಸಿಪ್ಲಿನ್, ದಟ್ ಈಸ್ ಪನಿಷ್ಮೆಂಟ್. ದೋ ಮ್ಯಾನ್ ಫ್ರೈಲ್ಟೀಸ್ ಹ್ಯಾತ್ ಇಟ್ ಈಸ್ ಆಲ್ಸೋ ಅನ್ ಆರ್ಕೈಕ್ ವರ್ಡ್, ಓಲ್ಡ್ ಇಂಗ್ಲೀಷ್ ವರ್ಡ್, ಹ್ಯಾಸ್ ಅಂತ ತಗೊಳ್ಳಿ, ಅಥವಾ ಹ್ಯಾವ್. ಇಲ್ಲಿ ನೋಡಿ, ದೋ ಮ್ಯಾನ್ ಫ್ರೈಲ್ಟೀಸ್ ಮೀನ್ಸ್ ವೀಕ್ನೆಸಸ್. ನಿಮಗೆ ಗೊತ್ತೇ ಇದೆ, ಮನುಷ್ಯನಲ್ಲಿ ಅನೇಕ ದೌರ್ಬಲ್ಯಗಳಿರ್ತವೆ. ಫ್ರೈಲ್ಟೀಸ್, ವೀಕ್ನೆಸಸ್. ಮನುಷ್ಯನಲ್ಲಿ ಎಷ್ಟೇ ದೌರ್ಬಲ್ಯಗಳಿರ್ಬೋದು, ಆದರೆ ನೀನು ಮನ್ನಿಸ್ಬೇಕು. ವೈ? ದೌ ಆರ್ಟ್ ಗಾಡ್. ಆರ್ಟ್, ART, ಇಲ್ಲಿ ಯು ಅಂತ ಆರ್ ಅಂತ, ಸಾರಿ, ಯು ದೌ ಯು ಆರ್ ಗಾಡ್. ನೀನು ದೇವರೇ, ನಾವು ಮನುಷ್ಯರು, ನಾವು ತಪ್ಪು ಮಾಡ್ಬೋದು, ನಮ್ಮಲ್ಲಿ ದೌರ್ಬಲ್ಯಗಳು ಇರ್ಬೋದು, ದಯವಿಟ್ಟು ನಮ್ಮ ಮೇಲೆ ಕೋಪ ತೋರಿಸ್ಬೇಡ. ಸೊ ಥ್ರೋ ಅವೇ ದೈ ರ್ಯಾತ್ ಅಂತಂದು ಹೇಳ್ತಾನೆ ನೋಡಿ. ಇಲ್ಲಿ ಸ್ವಲ್ಪ ಫಸ್ಟ್ ಸ್ಟ್ಯಾಂಜಕ್ಕೆ ಇದಕ್ಕೆ ಚೇಂಜ್ ಮಾಡಿದ್ದಾನೆ. ಅಲ್ಲಿ ಫಸ್ಟ್ ಸ್ಟ್ಯಾಂಜದಲ್ಲಿ ಸ್ವಲ್ಪ ಸಿಟ್ಟಿನಿಂದ ಭರದಿಂದ ಹೇಳ್ದಂಗೆ ಹೇಳ್ತಾ ಇದ್ದಾನೆ, ಬಟ್ ಇಲ್ಲಿ ಕರುಣೆಯಿಂದ ಇವನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಥ್ರೋ ಅವೇ ಯುವರ್ ರಾಡ್, ನಿನ್ನ ಶಿಕ್ಷೆಯನ್ನು, ನೀನು ಕೊಡ್ತಕ್ಕಂಥ ಶಿಕ್ಷೆಯನ್ನು ದೂರ ಮಾಡು, ತೆಗೆದು ಬಿಸಿ ಹಾಕು. ಯಾಕೆ ಅಂದರೆ ನೀನು ದೇವರು, ಯು ಆರ್ ಗಾಡ್, ಬಟ್ ವಿ ಆರ್ ಮೆನ್, ನಾವು ಮನುಷ್ಯರು ಅಂತಂದಮೇಲೇನು? ಫ್ರೈಲ್ಟೀಸ್ ಕಾಮನ್, ಫ್ರೈಲ್ಟೀಸ್ ದೌರ್ಬಲ್ಯಗಳು. ನಾವು ಮಾಡ್ತಕ್ಕಂಥವು ಕೆಲವು ತಪ್ಪುಗಳು ಇರ್ತವೆ, ಅವನು ಮಾಡ್ತಕ್ಕಂಥವು ತಪ್ಪುಗಳು ಸರಿ, ದಯವಿಟ್ಟು ನೀನು ಮನ್ನಿಸ್ಬೇಕು. ಆ ಕಾರಣಕ್ಕೋಸ್ಕರ ಪ್ಲೀಸ್ ಥ್ರೋ ಅವೇ, ಡೋಂಟ್ ಶೋ ಯುವರ್ ರ್ಯಾತ್.
ನಿನ್ನ ಕೋಪವನ್ನು ನಮಗೆ ದಯವಿಟ್ಟು ನಮ್ಮ ಮೇಲೆ ಬಿಡಬೇಡ. ಯಾಕೆ ನೀನು ಕೋಪ ತೋರಿಸ್ಬಿಟ್ರೆ ನಾವು ಅಧೋಗತಿಗೆ ಹೋಗ್ಬಿಡ್ತೀವಿ, ನಾವು ನೆಲ ಕಚ್ಚಿಬಿಡ್ತೀವಿ, ನಾವು ಮೇಲೆ ಎದ್ದೇಳೋಕ್ಕೆ ಆಗಲ್ಲ. ಆ ಕಾರಣಕ್ಕೋಸ್ಕರ ಪ್ಲೀಸ್ ಶೋ ಅಸ್ ದ ಲವ್, ನಾಟ್ ರ್ಯಾತ್ ಅಂತಕ್ಕಂಥದ್ದು. ಸೊ ಇನ್ ದಿಸ್ ವೇ ದಿಸ್ ಈಸ್ ಎ ಪೊಯಮ್ ವಿಚ್ ಈಸ್ ಅಬೌಟ್ ರಿಲಿಜಿಯನ್. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಯಮ್ಸ್ ಆಫ್ ಜಾರ್ಜ್ ಹರ್ಬರ್ಟ್. ಸೊ ಇನ್ನು ಬ್ರೀಫಾಗಿ ನಾವು ಹೇಳಬೇಕು ಅಂತ ಅಂದರೆ ಇವನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಗಾಡ್ ನೋಸ್ ಎವ್ರಿಥಿಂಗ್, ಇನ್ ಫ್ರಂಟ್ ಆಫ್ ಗಾಡ್ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಈ ಆಕ್ಸಿಜನ್ ಇದ್ದಂಗೆ ದೇವರು ಹೆಂಗೆ, ಆಕ್ಸಿಜನ್ ಗೊತ್ತಲ್ಲ, ಗಾಳಿಯಲ್ಲೆಲ್ಲ ಇರ್ತತೆ, ಆದರೆ ನಾವು ನೋಡೋಕ್ಕಾಗಲ್ಲ. ಹೌದಾ? ಆಕ್ಸಿಜನ್ ನೋಡ್ತೀವಿ, ನೋಡೋಕ್ಕಾಗ್ತದ? ಇಲ್ಲ. ಹಾಗೆ ದೇವರು ಎಲ್ಲ ಕಡೆಗೆ ಇರ್ತಾನೆ, ಆದರೆ ನಾವು ನೋಡೋಕ್ಕಾಗಲ್ಲ. ಆ ದೇವರು ಯಾವಾಗ ಬೇಕಾದರೂ ನಮಗೆ ಶಿಕ್ಷೆಯನ್ನು ಕೊಡ್ಬೋದು. ಆದ್ದರಿಂದ ಇವನು ದೇವರಲ್ಲಿ ಬೇಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ದೇವರೇ, ಯು ಡೋಂಟ್ ಶೋ ಎನಿ ಕೈಂಡ್ ಆಫ್ ಆ್ಯಂಗರ್, ಪನಿಷ್ಮೆಂಟ್ ಆರ್ ಎನಿ ಕೈಂಡ್ ಆಫ್ ಡಿಫಿಕಲ್ಟೀಸ್ ಫಾರ್ ಅಸ್. ನಮಗೆ ತೊಂದರೆಗಳನ್ನು, ಕಷ್ಟಗಳನ್ನು ಕೊಡಬೇಡ, ನಮಗೆ ಸಿಟ್ಟನ್ನು ತೋರಿಸ್ಬೇಡ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪನಿಷ್ಮೆಂಟ್ ಕೊಡಬೇಡ. ಅದ್ರ ಬದಲು ಶೋ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್, ಡೋಂಟ್ ಶೋ ಯುವರ್ ರ್ಯಾತ್ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಓಕೆ, ವಿತ್ ದಿಸ್ ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಪೊಯಮ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ಸೊ I will go towards another poem in the next class. Okay, thank you very much. Have a nice day.